ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾಚನ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ, ನಾವು ಬ್ಲೌಸ್ ಸ್ಟಿಚ್ ಮಾಡಿದ ಮೇಲೆ ಅದನ್ನು ಹಾಕ್ಕೊಂಡು ನೋಡಿರ್ತೀವಿ. ಇಲ್ಲಾಂದ್ರೆ ವೇರ್ ಮಾಡಿದಾಗ ನಮ್ಗೆ ಏನು ಅನಿಸ್ತಿರುತ್ತೆ ಅಂತಂದ್ರೆ, ಬ್ಲೌಸ್ ಉದ್ದ ಕಡಿಮೆ ಆಗಿರ್ತೈತಿ, ಇಲ್ಲಾಂದ್ರೆ ನಮ್ಗೆ ಬ್ಲೌಸು ಮೇಲ್ಗಡೆ ಏರ್ತಿರುತ್ತೆ ಅಂತೇಳಿ ಅಂತಿರ್ತಾರೆ ಕಸ್ಟಮರ್. ಮೇಲೆ ಏರಕತ್ತೈತಿ, ಕರೆಕ್ಟಾಗಿ ಫಿಟ್ಟಿಂಗ್ ಕೊಡ್ತಿಲ್ಲ ಅಂತೇಳಿ ಕಂಪ್ಲೇಂಟ್ ಮಾಡ್ತಿರ್ತಾರೆ. ನಾವು ಕರೆಕ್ಟಾಗಿಯೇ ಕಟ್ಟಿಂಗ್ ಮಾಡಿರ್ತೀವಿ, ಸ್ಟಿಚಿಂಗನ್ನು ಮಾಡಿರ್ತೀವಿ. ಆದರೂ ಕೂಡ ಆ ಥರ ಪ್ರಾಬ್ಲಮ್ ಯಾಕೆ ಆಗಿರ್ತೈತಿ ಅಂತೇಳಿ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಸ್ಮಾಲ್ ಮಿಸ್ಟೇಕ್ನು ನಮ್ಗೆ ಎಷ್ಟು ಎಫೆಕ್ಟ್ ಆಗ್ತೈತೆ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನೆಲ್ಲ ಸ್ಕಿಪ್ ಮಾಡಬೇಡ್ರಿ, ಕೊನೆ ತನಕ ನೋಡಿರಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿರಿ, ಇಲ್ಲಿ ನಾನು 2 ಬ್ಲೌಸ್ ಪೀಸ್ನ ನಿಮ್ಗೆ ತಿಳಿಸ್ಕೊಡ್ತೀನಿ, ಡಿಫ್ರೆನ್ಸ್ ಏನೇನು ಬರ್ತಾವು ಅಂತಂದೇಳಿ. ಯಾಕಂದ್ರೆ ಕರೆಕ್ಟಾಗಿ ಮಾರ್ಕಿಂಗ್ ಮಾಡಿರ್ತೀವಿ ಅಂತ ನಮಗೆ ಅನಿಸಿರ್ತೈತಿ. ಬಟ್ ಮಿಸ್ಟೇಕ್, ಒಂದು ಸಣ್ಣ ಮಿಸ್ಟೇಕ್ ಆದ್ರೂ ಅದು ನಮ್ಗೆ ಬ್ಲೌಸ್ ಸ್ಟಿಚ್ ಮಾಡಿದ್ಮೇಲೆ ಬ್ಲೌಸ್ ನೀಟಾಗಿ ಕೊಡೋಂಗಿಲ್ಲ, ಪರ್ಫೆಕ್ಟಾಗಿ ಬರೋಂಗಿಲ್ಲ. ಹಂಗಾಗಿ ಈಗ ನೋಡಿರಿ, ಫಸ್ಟ್ ಈ ಥರ ಬ್ಯಾಕ್ ಪಾರ್ಟನ್ನು ನಾನು ಪೂರ್ತಿಯಾಗಿ ಡೈಗ್ರಾಮ್ ಹಾಕಿದ್ದೀನಿ. ಇಲ್ಲಿ ನೆಕ್ ಬಿಡ್ ತೊಗೊಂಡಿದ್ದೀನಿ, ಇಲ್ಲಿ ಭುಜ ತೊಗೊಂಡಿದ್ದೀನಿ, ಇಲ್ಲಿ ಆರ್ಮೋಲ್ ತೊಗೊಂಡಿದ್ದೀನಿ, ಮತ್ತು ಇಲ್ಲಿ ಆರ್ಮೋಲ್ ಶೇಪು. ಇಲ್ಲಿಂದ ಇಲ್ಲಿಗೆ ಚೆಸ್ಟ್ ಮೆಜರ್ಮೆಂಟ್ ರೆಡಿ ಇರೋದು. ಇದಕ್ಕೆ ಸ್ಟಿಚಿಂಗ್ ಮಾರ್ಜಿನ್ ಆ್ಯಡ್ ಮಾಡಿದ್ದೀನಿ 2 ಇಂಚ್ ಎಕ್ಸ್ಟ್ರಾ. ಮತ್ತು ಇಲ್ಲಿಂದ ಇಲ್ಲಿಗೆ ನೆಕ್ ಉದ್ದ ತೊಗೊಂಡಿದ್ದೀನಿ, ಮಾರ್ಕ್ ಮಾಡಿದ್ದೀನಿ. ನೆಕ್ಸ್ಟ್ ಇವಾಗ ಇನ್ನೊಂದು ಬ್ಲೌಸ್ ಪೀಸ್ನ ನಾನು ನಿಮ್ಗೆ ತೋರಿಸ್ತೀನಿ, ಕಟಿಂಗ್ ಮಾಡಿದ್ದನ್ನು. ಓಕೆ, ನೋಡಿರಿ, ಇದನ್ನು ಬ್ಯಾಕ್ ಪಾರ್ಟ್ ಆಲ್ರೆಡಿ ಇದನ್ನು ಕಟಿಂಗ್ ಮಾಡಿದ್ದೀನಿ ನಾನು. ಇಲ್ಲಿ ಏನು ಡಿಫ್ರೆನ್ಸ್ ಮಾಡಿರ್ತೀವಿ, ನಾವು ಏನು ತಪ್ಪು ಮಾಡಿರ್ತೀವಿ ಅಂತೇಳಿ ನಿಮ್ಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಬೇಡ್ರಿ. ಇವಾಗ ನೋಡಿರಿ, ಅಳತೆ ಬ್ಲೌಸಲ್ಲಿ ಒಂದು ಅಳತೆ ಬ್ಲೌಸಲ್ಲಿ ತೊಗೊಂಡು ನಿಮ್ಗೆ ತಿಳಿಸ್ಕೊಡ್ತೀನಿ. ಇವಾಗ ನಮಗಿದು ಅಳತೆ ಬ್ಲೌಸ್ ಐತಿ. ಈ ಅಳತೆ ಬ್ಲೌಸಲ್ಲಿ ನಾವೇನು ಮಾಡಿರ್ತೀವಿ, ಉದ್ದ ಎಷ್ಟೈತೆ ಅಂತೇಳಿ ನೋಡ್ಕೊಂಡು ಫಸ್ಟ್ ಮಾರ್ಕ್ ಮಾಡಿರ್ತೀವಿ. ಇಲ್ಲಿಂದ ಇಲ್ಲಿಗೆ ಬ್ಲೌಸಿನ ಉದ್ದ ನೋಡ್ಕೊಂಡು ಮಾರ್ಕ್ ಮಾಡಿರ್ತೀವಿ. ಎಷ್ಟೈತಿ ರೆಡಿ ಇರೋದು 13 ಇಂಚ್ ಐತಿ. ಇಲ್ಲಿ ನೋಡ್ರಿ, 13 ಇಂಚ್ ರೆಡಿ ಇರೋದೈತಿ. 1 ಇಂಚು ಎಕ್ಸ್ಟ್ರಾ ತೊಗೋಬೇಕು ಅಂತ ಹೇಳಿದ್ದೀನಿ ನಾನು ಲೈನಿಂಗ್ ಬ್ಲೌಸ್ಗೆ ಯಾವಾಗ್ಲೂ. ಇಲ್ಲಿಂದ ಇಲ್ಲಿಗೆ ನೋಡ್ಕೊರಿ, 13 ಇಂಚ್ ರೆಡಿ ಇರೋದಿತ್ತು. 14 ಇಂಚ್ಗೆ ನಾವು ಇಲ್ಲಿ ಮಾರ್ಕ್ ಮಾಡಿದ್ದೀವಿ. ಇದನ್ನು ನಾನು ಬಟ್ಟೆ ಸ್ಟ್ರೇಟ್ ಇಲ್ಲ ಅಂತೇಳಿ ಇಲ್ಲಿ ಒಂದು ಲಾಸ್ಟ್ ಒಂದು ಇದನ್ನು ಮಾರ್ಕ್ ಮಾಡಿದ್ದೀನಿ. ಇದನ್ನು ಕಟಿಂಗ್ ಮಾಡಿಲ್ಲ. ಇಲ್ಲಿವರೆಗೂ ಮಾರ್ಕಿಂಗು ಎಷ್ಟು, ಇಲ್ಲಿಂದ ಇಲ್ಲಿಗೆ 14 ಇಂಚ್ ಐತಿ. ಈಗ ನಾವೇನು ಮಾಡ್ತೀವಿ, ಸ್ಟಿಚ್ ಮಾಡುವಾಗ ಇಲ್ಲಿ ಲಾಸ್ಟಲ್ಲಿ ನಾವು ಬಾರ್ಡ್ರನ್ನ ಏನು ಮಾಡ್ತೀವಿ, ಇಲ್ಲಿ ಫಸ್ಟ್ ನಾವು ಇಲ್ಲಿ ಸ್ಟಿಚ್ ಮಾಡ್ತಿರ್ತೀವಿ. ಇದಷ್ಟೇ ನೋಡ್ಕೊರಿ, ನಾನು ಇದ್ರ ಬಗ್ಗೆ ಅಷ್ಟೇ ನಿಮ್ಗೆ ತಿಳಿಸ್ಕೊಡಕತ್ತೀನಿ. ಇಲ್ಲಿ ನೋಡಿರಿ, ಅಳತೆ ಬ್ಲೌಸಲ್ಲಿ ಬೇರೆ ಬೇರೆ ಥರ ನಾವಿಲ್ಲಿ ಲಾಸ್ಟಲ್ಲಿ ಏನು ಮಾಡ್ತೀವಿ, ಸ್ಟಿಚ್ನ ಮಾಡಿರ್ತೀವಿ. ನೀವು ಕರೆಕ್ಟಾಗಿ ನೋಡ್ಕೊರಿ, ನೀವು ಯಾವ ಮೆಥಡ್ನ ನೀವು ಫಾಲೋ ಮಾಡ್ತೀರಿ ಅದ್ರ ಮೇಲೆ ನಿಮ್ಗೆ ಇದು ಡಿಪೆಂಡ್ ಇರುತ್ತೆ, ನೀವು ಯಾವ ಥರ ಕಟಿಂಗ್ ಮಾಡ್ಕೋತೀರಿ ಅಂತೇಳಿ. ನೋಡ್ರಿ, ಇವಾಗ ಇಲ್ಲಿ ಏನು ಮಾಡ್ಯಾರ ಅಂತಂದ್ರೆ, ಇಲ್ಲಿ ಅವ್ರು ಎಕ್ಸ್ಟ್ರಾ ಒಂದು ಕೈವಲ್ಗೆ ಹಾಕಬೇಕಿತ್ತು, ಬಟ್ ಹಾಕಿಲ್ಲ ಅವರು. ಇಲ್ಲಿ ಯಾವ ಥರ ಅವ್ರು ಸ್ಟಿಚ್ ಮಾಡಿದ್ದಾರೆ ಅಂತಂದ್ರೆ, ಬೇರೆ ಪೀಸ್ ಅಂದರೆ ಇವಾಗ ಲೈನಿಂಗ್ ಪೀಸ್ನ ತೊಗೊಂಡು ಲಾಸ್ಟಲ್ಲಿ ಏನು ಮಾಡ್ಯಾರ, ಇಲ್ಲಿ ಸ್ಟಿಚ್ ಮಾಡ್ಕೊಂಡು ಅವರು ಈ ಥರ ಒಳಿಸಿದಾರೆ. ಇಲ್ಲಿ ಈ ಬ್ಲೌಸ್ಗೆ ಇನ್ನೊಂದು ಬ್ಲೌಸ್ ತೋರಿಸ್ತೀನಿ ನಾನು ನಿಮ್ಗೆ. ನೋಡ್ರಿ, ಇಲ್ಲಿ ಬ್ಯಾಕ್ ಪಾರ್ಟಲ್ಲಿ ಏನು ಮಾಡ್ಯಾರ ಅಂತಂದ್ರೆ, ಇಲ್ಲಿ ಸ್ಟ್ರೇಟಾಗಿ ಸ್ಟಿಚ್ ಮಾಡುವಾಗ ಲೈನಿಂಗ್ ಕ್ಲಾತ್ಗೆ ಮತ್ತು ಮೇನ್ ಬಟ್ಟೆಗೆ ಒಂದು ಲೈನ್ನ ಹಾಕ್ಕೊಂಡು ಸ್ಟಿಚ್ಚನ್ನ ಹಾಕ್ಕೊಂಡು ಏನು ಮಾಡ್ಯಾರ ಅವರು, ಬಟ್ಟೆನ ಒಳಿಸಿ ಮತ್ತು ಮೇಲ್ಗಡೆ ಒಂದು ಸೇಫ್ಟಿ ಲೈನ್ನ ಹಾಕ್ಯಾರ. ಇಲ್ಲಿ ಹಾಕಿದ್ದಾರೆ ನೋಡ್ರಿ, ಈ ಥರ ಲೈನ್ನ ಹಾಕಿ ಇದನ್ನು ಒಳಿಸಿದ್ದಾರೆ. ಈ ಥರ ಇದ್ದಾಗ ನಾವು ಇವು 2 ಥರ ಸ್ಟಿಚ್ ಮಾಡಿದಾಗೂ ಏನಾಗ್ತೈತಿ, ನಮ್ಗೆ ಬಟ್ಟೆ ಏನು 1 ಇಂಚ್ ತೊಗೊಂಡಿರ್ತೀವಲ್ಲ, ಅದು ಏನು ನಮ್ಗೆ ಡಿಫ್ರೆನ್ಸ್ ಬರೋಂಗಿಲ್ಲ. ಯಾವುದೇ ರೀತಿ ಬಟ್ಟೆ ನಮ್ಗೆ ಮೇಲೆ ಹೋಗಂಗಿಲ್ಲ. ಈ ಥರ ಇದ್ದಾಗ ಒಂದು ಇಂಚ್ ಅಷ್ಟೇ ಎಕ್ಸ್ಟ್ರಾ ತೊಗೊಂಡಿದ್ರೆ ನಮ್ಗೆ ಇಲ್ಲಿ ಏನಾಗ್ತೈತಿ, 2 ಥರನೂ ಸ್ಟಿಚ್ ಮಾಡಿದಾಗ ಇಲ್ಲಿ ಅರ್ಧ ಇಂಚ್ ಅಷ್ಟೇ ನಮ್ಗೆ ಹೋಗ್ತೈತಿ. ಇಲ್ಲಿ ಆದರೆ ಅರ್ಧ ಇಂಚ್ ಬಟ್ಟೆ ಹೋಗ್ತೈತಿ. ಈ ಥರ ಸ್ಟಿಚ್ ಹಾಕಿದಾಗೂ ನಮ್ಗೆ ಏನಾಗುತ್ತೆ, ಇಲ್ಲಿ ಅರ್ಧ ಇಂಚ್ ಬಟ್ಟೆ ಹೋಗಿರ್ತೈತಿ. ಇನ್ನು ಅರ್ಧ ಇಂಚ್ ಎಲ್ಲಿ ಹೋಗಿರ್ತೈತಿ, ನಮಗಿಲ್ಲ ಭುಜಾನ ನಾವು ಜಾಯಿಂಟ್ ಮಾಡಿರ್ತೀವಲ್ಲ, ಇಲ್ಲಿ ಹೋಗಿರ್ತೈತಿ. ಹಂಗಾಗಿ ಈ ಸೈಡ್ ಅರ್ಧ ಇಂಚು ಮತ್ತು ಈ ಸೈಡ್ ಅರ್ಧ ಇಂಚು ಹೋದ್ರೆ ಎಷ್ಟಾಗಿರ್ತೈತಿ, ಇಲ್ಲಿ ಕರೆಕ್ಟ್ ನಮ್ಗೆ 13 ಇಂಚು ರೆಡಿ ಇರೋದು ಬರುತ್ತೆ. ಬಟ್ ಒಂದೊಂದು ಸಾರಿ ನಮ್ಗೆ ಗೊತ್ತಾಗ್ಲಾರ್ದಾಗ ನಾವು ಏನು ಮಾಡ್ಬಿಡ್ತೀವಿ ಅಂತಂದ್ರೆ, ಇಲ್ಲಿ ನೋಡಿರಿ, ಇವಾಗ ಬ್ಲೌಸಿಂದು ಎಷ್ಟಿತ್ತು ನಮಗೀಗ ರೆಡಿ ಉದ್ದ ನಾವು ಎಷ್ಟು ತೊಗೋಬೇಕಿತ್ತು, 14 ಇಂಚನ್ನ ನಾವು ತೊಗೋಬೇಕಿತ್ತು. ಸ್ಟಿಚಿಂಗ್ ಮಾರ್ಜಿನ್ ಹಿಡಿದು 14 ಇಂಚು, ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟರೆ ಎಷ್ಟಿತ್ತು, 13 ಇಂಚು ರೆಡಿ ಇರೋದಿತ್ತು. ಈ ಥರ ಮಾರ್ಕ್ ಮಾಡ್ಕೊಂಡಿವಿ ಅಂತ ಅನ್ಕೋರಿ. ಇದರಲ್ಲಿ ಇಲ್ಲಿ ನಾವು ಕೆಲವೊಬ್ಬರು ಯಾವ ಥರ ಸ್ಟಿಚ್ ಮಾಡಿಬಿಡ್ತೀವಿ ಅಂತಂದ್ರೆ, ಇದು ಪೂರ್ತಿ ಹಳೆ ಬ್ಲೌಸು ನನಗೆ ಒಂದು ನಿಮ್ಗೆ ಹಂಗೆ ತೋರ್ಸೋಕಂತ ಸಿಕ್ತಿದ್ದು. ಇವಾಗ ಹುಡುಕಾಡಿದೆ ನಾನು ನಿಮ್ಗೆ ಡಿಫ್ರೆನ್ಸ್ ತಿಳಿಸ್ಕೊಡ್ಬೇಕು ಅಂತೇಳಿ. ಇಲ್ಲಿ ನೋಡಿರಿ, ಈ ಥರ ಏನು ಮಾಡ್ತಾರಂತಂದ್ರೆ, ಬಟ್ಟೆನ ಫೋಲ್ಡ್ ಮಾಡ್ತಾರೆ. ಈ ಥರ ಏನು ಮೇನ್ ಬಟ್ಟೆನ ತೊಗೊಂಡು
ಸ್ಟಿಚ್ ಮಾಡುವಾಗ ನಾವೇನು ಮಾಡ್ತೀವಿ, ಸ್ಟಿಚ್ ಎಲ್ಲ ಹಾಕ್ಕೊಂಡು ಲೈನಿಂಗ್ ಕ್ಲಾತ್ಗೆ ರೌಂಡಾಗಿ ಹೊಲಿಗೆ ಹಾಕ್ಕೊಂಡು ಏನು ಮಾಡ್ತೀವಿ, ಈ ಥರ ಬ್ಯಾಕ್ ಪಾರ್ಟಲ್ಲಿ ಮಡಿಚ್ಬಿಡ್ತೀವಿ. ಇಲ್ಲಿ ಕಾಣಿಸ್ತೈತಿ ನೋಡಿರಿ, ನಿಮ್ಗೆ ಅರ್ಥ ಆಗಕತ್ತೈತಿ ಅಂತ ಅನ್ಕೊಳಕತ್ತೀನಿ ನಾನು ನಿಮ್ಗೆ ಕ್ಲಿಯರಾಗಿ, ಅದಕ್ಕೆ ತಿಳಿಸ್ಕೊಡತ್ತೀನಿ. ಈ ಥರ ಇರುತ್ತಲ್ಲ, ಈಗ ಮೇನ್ ಬಟ್ಟೆನ ನಾವು ಏನು ಮಾಡ್ಬಿಡ್ತೀವಿ, ಈ ಥರ ಇಲ್ಲಿಗೆ ಎಡ್ಜೈತೆ ಅಂತ ಅನ್ಕೋರಿ, ಈ ಥರ ಮಡಿಚಿ ನಾವು ಹೊಲಿಗೆನ ಹಾಕ್ಕೊಂಡ್ಬಿಡ್ತೀವಿ. ಅವಾಗ ಏನಾಗ್ತೈತಿ, ಇಲ್ಲಿಗೆ ನಾವು ಬಟ್ಟೆನ ಕಟಿಂಗ್ ಮಾಡ್ಕೊಂಡಿವಿ ಅಂತ ಅನ್ಕೋರಿ. ಇದನ್ನೇ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನಾವು ಬಟ್ಟೆ ಕಟಿಂಗ್ ಮಾಡ್ಕೊಂಡಿವಿ, 14 ಇಂಚಿಗೆ ನಾವು ಕಟಿಂಗ್ ಮಾಡ್ಕೊಂಡಿವಿ. ಅವಾಗ ಏನಾಗ್ತೈತಿ, ಆ ಥರ ನಾವೀಗ ಒಂದು ನಿಮಿಷ, ಓಕೆ. ಇವಾಗ ನೋಡಿರಿ, ಇವಾಗ ನಾವು ಏನು ಮಾಡಿಬಿಟ್ಟಿವಿ ಅಂತ ಅನ್ಕೋರಿ, ಇಲ್ಲೆಲ್ಲ ನಾವು ಲೈನ್ನ ಹಾಕಿದ್ದೀವಿ, ಸ್ಟಿಚ್ ಲೈನ್ನ ಹಾಕಿದ್ದೀವಿ ಅನ್ಕೋರಿ. ಇಷ್ಟಕ್ಕೆ ನಾವು ಸ್ಟಿಚ್ ಲೈನ್ ಹಾಕಿದ್ದೀವಿ. ಇವಾಗ ಇಲ್ಲಿಂದ ನಮ್ಗೆ ಉದ್ದ ಎಷ್ಟೈತಿ, ಇದು ರೆಡಿ 14 ಇಂಚ್ ಐತಿ. ನಾವು ಇದನ್ನು ಈ ಥರ ಮಡ್ಚಿದ್ವಿ ಅಂತ ಅನ್ಕೋರಿ. ಇಲ್ಲಿ ಈ ಥರ ಒಂದು ಫೋಲ್ಡ್ ಮಾಡಿದ್ವಿ, ಇಲ್ಲಿ ಇನ್ನೊಂದು ಫೋಲ್ಡ್ ಮಾಡಿದ್ವಿ, ಮಾಡಿ ನಾವು ಈ ಥರ ಇಲ್ಲಿ ಏನು ಮಾಡಿದ್ವಿ, ಫಿನಿಶಿಂಗ್ ಕೊಟ್ವಿ ಬ್ಯಾಕ್ ಸೈಡ್. ಇಲ್ಲಿ ಕೊಟ್ಟಾಗ ನಮ್ಗೆ ಈ ಥರ ನಾವೇನಾದ್ರು ಫಿನಿಶಿಂಗ್ ಕೊಟ್ಟಾಗ ನಮ್ಗೆ ಇಲ್ಲಿ ಎಷ್ಟು ಕಡಿಮೆ ಬರುತ್ತೆ ಬ್ಲೌಸು, 1 ಇಂಚು ಇಲ್ಲ 1.5 ಇಂಚ್ ಅಷ್ಟು ನಮ್ಗೆ ಏನಾಗ್ತೈತಿ, ಇಲ್ಲಿ ಉದ್ದ ಕಡಿಮೆ ಆಗ್ತೈತಿ ನೋಡಿರಿ. ಇಷ್ಟು ಹಿಡ್ಕೋತೀನಿ ನಾನು ನಿಮ್ಗೆ. ಇವಾಗ ಇದು ರೆಡಿ ಇರೋದು ಎಷ್ಟು ಬರುತ್ತೆ ನಮಗೆ, ನೋಡಿರಿ. ಇಲ್ಲಿ 12.5 ಇಂಚ್ ಐತಿ. 12.5 ಇಂಚ್ ಅಂದ್ರೆ ನಮ್ಗೆ ಇಲ್ಲಿ ಇನ್ನೂ ಎಷ್ಟು ಹೋಗ್ತೈತಿ, ಇಲ್ಲಿ ಅರ್ಧ ಇಂಚು ಮೇಲ್ಗಡೆ ನಾವು ಭುಜ ಅಟ್ಯಾಚ್ ಮಾಡುವಾಗ ಹೋಗ್ತೈತಿ. ರೆಡಿ ಇರೋ ಬ್ಲೌಸ್ ಎಷ್ಟು ಆಗ್ತೈತಿ ನಮ್ಗೆ, 12 ಇಂಚ್ ಆಗ್ತೈತಿ. ನಮಗೆ ರೆಡಿ ಇರೋ ಬ್ಲೌಸ್ ಎಷ್ಟು ಆಗಬೇಕಿತ್ತು, 13 ಇಂಚ್ ಆಗಬೇಕಿತ್ತು. ಹಾಗಾಗಿ ನಾವು ಆ ಥರ ಏನಾದರೂ ಫಸ್ಟ್ ನಾವು ಇಲ್ಲ ನಾವು ಇದೇ ಬಟ್ಟೆನ ನಾವು ಇಲ್ಲಿ ಫೋಲ್ಡಿಂಗ್ ಮಾಡ್ಕೋತೀವಿ ಅಂತಂದ್ರೆ ನಾವು ಏನು ಮಾಡಬೇಕಿಲ್ಲಿ, ನೀವು ಬ್ಯಾಕ್ ಪಾರ್ಟ್ನ ಕಟಿಂಗ್ ಮಾಡ್ಕೊಳ್ಳುವಾಗ ಇಲ್ಲಿ ನೀವು ಉದ್ದ 1 ಇಂಚ್ ತೊಗೊಳೋದು ಬಿಟ್ಟು ಉದ್ದನ 2 ಇಂಚ್ ಜಾಸ್ತಿ ತೊಗೋರಿ. ಅಂದರೆ ಇವಾಗ ರೆಡಿ ಇರೋದು 13 ಐತಿ, 14 ಇಂಚಿನ ನೀವು ಬ್ಲೌಸ್ ಉದ್ದ ಇಟ್ಕೊಳ್ಳೋದು ಬದಲಾಗಿ ನೀವು ಎಷ್ಟು ತೊಗೋಬೇಕು, 15 ಇಂಚಿನ ತೊಗೋಬೇಕು ಉದ್ದಾನ. ಅರ್ಥ ಆಯ್ತು ಅಂತ ಅನ್ಕೊತೀನಿ. ನೀವು 15 ಇಂಚ್ ಇಟ್ಕೊಂಡು ಇಲ್ಲಿ ಕಟಿಂಗ್ ಮಾಡ್ಕೊಂಡ್ರಿ ಅಂತಂದ್ರೆ ನೀವು ಮೇನ್ ಬಟ್ಟೆ ಮೇಲೆ ಇದ್ದಾಗ ಅಲ್ಲಿ ಫೋಲ್ಡ್ ಮಾಡ್ಕೊಂಡ್ರೆ ಏನಾಗ್ತೈತಿ, ನಾವಲ್ಲಿ 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀವಿ. ಈ ಥರ ಫೋಲ್ಡ್ ಮಾಡಿ ಆ ಥರ ನಾವು ಸ್ಟಿಚ್ ಹಾಕಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಂಗಿಲ್ಲ. ರೆಡಿ ಇರೋದು ನಮ್ಗೆ 13 ಇಂಚೇ ಬರುತ್ತೆ. ಇದನ್ನು ನೀವು ಸ್ಟಾರ್ಟಿಂಗ್ ಕಲಿಯೋರು ಇರ್ತಾರಲ್ಲ ಅವ್ರಿಗೆ ತುಂಬ ಹೆಲ್ಪ್ಫುಲ್ ಆಗಿರೋ ವಿಡಿಯೋ ಇರ್ತೈತಿ. ಇದನ್ನು ವಿಡಿಯೋ ಇಷ್ಟ ಆಯ್ತಂದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಮತ್ತೆ ಸಿಗ್ತೀನಿ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.